ಗುಂಡ್ಲುಪೇಟೆ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಪ್ರವಾಸಿಗರು ಹಾಗೂ ಭಕ್ತರಿಗೆ ಸರತಿ ಸಾಲಿನ ಸೆಡ್ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿದ್ದರು. ಈ ವಿಚಾರವಾಗಿ ಶಾಸಕ ಗಣೇಶ್ ಪ್ರಸಾದ್ ಶಾಸಕರ ಅನುದಾನದಲ್ಲಿ 20 ಲಕ್ಷ ವೆಚ್ಚದಲ್ಲಿ ಸೆಡ್ ನಿರ್ಮಾಣ ಹಾಗೂ ಟಿಕೆಟ್ ಕೌಂಟರ್ ನಿರ್ಮಾಣ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಪ್ರಧಾನ ಅರ್ಚಕರಾದ ಗೋಪಿ ಬುದ್ಧಿರವರು, ಚಾಮುಲ್ ನಿರ್ದೇಶಕರಾದ ನಂಜುಂಡ ಪ್ರಸಾದ್, ಮಾಜಿ ಕಾಡಾ ಅಧ್ಯಕ್ಷರಾದ ಎಚ್.ಎಸ್. ನಂಜಪ್ಪ, ಡಿಸಿಎಫ್ ನಂದೀಶ್, ಎಸಿಎಫ್ಗಳಾದ ಸುರೇಶ್, ಆರ್ಎಫ್ಒ ಸತೀಶ್ ಸೇರಿದಂತೆ ಮತ್ತಿತರರು ಹಿಮವದ್ ಗೋಪಾಲಸ್ವಾಮಿ ತಪ್ಪಲಿನಲ್ಲಿ ಬಿಸಿಲು ಮಳೆಯಲಿ ಸರತಿ ಸಾಲಲ್ಲಿ ನಿಲ್ತಿದ್ರು ಭಕ್ತರು. ಕಿಲೋಮೀಟರು ದೂರ ಸಾಗಿತ್ತು ಸಾಲು, ನೆರಳಿನ ಆಶ್ರಕ್ಕೆ ಪರಿತಪಿಸುದ ಜನರಿಗೆ ಕೊನೆಗೂ ಸಿಕ್ಕಿತ್ತು ನಿತ್ತಾಣವೆಂಬ ಪರಿಹಾರ. ಸಾರ್ವಜನಿಕರ ಒತ್ತಾಯಕ್ಕೆ ಮಣಿದು ಶಾಸಕ ಗಣೇಶ ಪ್ರಸಾದ್ ಜಿಲ್ಲಾಧಿಕಾರಿಗೆ ನೀಡಿದರು ಸೂಚನೆ. 10 ತಿಂಗಳ ಅವಧಿಯಲ್ಲೇ ನಿರ್ಮಾಣವಾಯಿತು, ಶಾಸಕರ ಅನುದಾನದಲ್ಲಿ ನಿರ್ಮಾಣವಾಯಿತು ಸರತಿ ಸಾಲಿನ ನಿಲ್ದಾಣ. ಖುಷಿಯಪ್ಪ ಖುಷಿ, ಜನರಿಗೆ ಖುಷಿಯಂತೂ ಇಂತು ಬಂದು ನಿಲ್ದಾಣ. ಹಿಮವದ್ ಗೋಪಾಲನ ನೋಡಲು ಇನ್ನಿಲ್ಲ ಆಯಾಸ. ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸಮಸ್ಯೆ ಆಗಿರೋದ್ರಿಂದ ಹಿಂದೆ ಇದ್ದಂಥ DC ಅವರಂಥ ಶಿಲ್ಪಾ ನಾಗ್ ಮೇಡಮ್ ಅವರು ಜೊತೆಗೆ ನಮ್ಮ KRDL ಅಧಿಕಾರಿಗಳು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮನ ಇದು ಒಂದು ಬೆಸ್ಟ್ ಶ್ರಮದಾನ ಮಾಡಬೇಕು ಅಂತೇಳಿ ಇವತ್ತಿಂದ 20 ಲಕ್ಷ ವೆಚ್ಚದಲ್ಲಿ ಮಾಡಿದ್ದೀವಿ. ಈಗ ನಾನು ಮಾತಾಡ್ತಾ ನಮ್ಮ ಡಬಲಿ ತಿಪ್ಪಾರೆಡ್ಡಿ ಅವರು ಕೇಳಿದಂಥ ಸಮಯದಲ್ಲಿ ಅವರು ಕೂಡ ಇದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಬೇಕಾಗಿದೆ, ರೇಲಿಂಗ್ಸ್ ಮಾಡಬೇಕು, ಜೊತೆಗೆ ಬೆಂಚ್ಗಳು ಹಾಕ್ಬೇಕಾಗಿರೋದಂತ. ಖಂಡಿತವಾಗ್ಲೂ ನಾನು ಮುಂದೆ ಈಗ ನನಗೇನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬರ್ತದೆ ಅದರಲ್ಲಿ ಮುಂದೋಗಿ ಕಾಮಗಾರಿಗೆ ಹಾಕಿ ಮಾಡೋಂಥದ್ದು ಮಾಡ್ತೀವಿ. ಮತ್ತು ಟಿಕೆಟ್ ಕೌಂಟರ್ ಓಪನ್ ಆಗಿದೆ. ಇದ್ರ ಮೂಲ ಉದ್ದೇಶ ಏನು ಅಂದರೆ ಇಲ್ಲಿ ಜನಕ್ಕೆ ಸಮಸ್ಯೆ ಆಗಬಾರ್ದು. ಬಿಸಿಲು ಮಳೆ ಅಂದಾಗ ಇಲ್ಲಿ ಜನರಿಗೆ ಒಂದು ಆಶ್ರಯ ಬೇಕು, ಬಸ್ಗೆ ಕಾಯುವಂಥದ್ದು ಅಂತ ಹೇಳಿ ಮಾಡಿದ್ರಿಂದ ಇದು ವಿಶಾಲವಾಗಿರುವಂಥ ಜಾಗ ಆಗಿರೋದ್ರಿಂದ ಬಸ್ಸು ಹಿಂಗೆ ಬಂದು ಟಿಕೆಟ್ ತೊಗೊಂಡ್ರೆ ಈಗ ಎಕ್ಸಿಟ್ ಆಗೋ ರೀತಿಯಲ್ಲಿ ಹಿಂಗೆ ಬಂದು ಈಗ ಎಕ್ಸಿಟ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆಯ ಕಾಮಗಾರಿ ಜನಕ್ಕೆ ಅನುಕೂಲ ಆಗ್ತದೆ ಈ ಭಾಗದಲ್ಲಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಬೇರೆ ಬೇರೆ ಊರುಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮನ ಹಿಂದೆನೇ ಮಾಡಬೇಕಾಯ್ತು, ಇದು ತಡವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆದಷ್ಟು ಇಲ್ಲಿಗೆ ಚೇರ್ನ ಬೆಂಚ್ಗಳ ವ್ಯವಸ್ಥೆ ಮಾಡೋದ್ರಿಂದ ಕಾಯಲಿಕ್ಕೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಮಾಡೋಂಥ ಕೆಲಸ ಮಾಡ್ತೀವಿ. ನಾನು ಮನವಿ ಮಾಡೋದೇನು ಅಂದರೆ ಇಲ್ಲಿ ಈಗ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಇಲ್ಲಿ ಲೋಕಲ್ ಆಗಿರೋಂಥ ಎಲ್ಲ ಸ್ಥಳೀಯ ಮುಖಂಡರುಗಳೆಲ್ಲ ಭಾಗವಹಿಸಿದ್ದೀವಿ. ಈ ಒಂದು ಜಾಗನ ಕಾಪಾಡ್ಕೋಬೇಕು. ಯಾಕಂದರೆ ಇನ್ನ ನಾವು ಹಾಳು ಮಾಡೋದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇವತ್ತು ನಾವಿನ್ನ ಇಷ್ಟು ವಿಶಾಲವಾಗಿ ಇಷ್ಟು ಬ್ರಾಡಾಗಿ ಮಾಡಿರೋದ್ರಿಂದ ಇದನ್ನ ಉಳಿಸ್ಕೊಳ್ಳೋದು ಅಷ್ಟೇ ನಮ್ಮ ಜವಾಬ್ದಾರಿ ಆಗಿರ್ತದೆ. ಯಾಕಂದರೆ ಇವತ್ತು ಇಲ್ಲಿ ನಂದಿನಿ ಬೂತ್ ಓಪನ್ ಮಾಡಬೇಕು, ಒಂದು 6 ವರ್ಷಗಳಿದೆ, ಅದು ಕೂಡ ಭವಿಷ್ಯ ಚೆನ್ನಾಗಿ ನಡೀತಿದೆ ಅಂತ ಭಾವಿಸ್ತೀನಿ. ಅದೇ ರೀತಿಯಲ್ಲಿ ಇನ್ನೂ ಡೆವಲಪ್ ಮಾಡಿ ಏನಾಗಲಿಕ್ಕೆ ಅವಕಾಶಗಳು ವ್ಯಾಪ್ತಿಯಲ್ಲಿದೆ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನೀವೆಲ್ಲರ ಸಹಕಾರನೂ ಅಷ್ಟೇ ಮುಖ್ಯ. ಯಾಕಂದರೆ ಸುಮ್ಮನೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದ್ರೆ ಕಷ್ಟ. ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಇದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ರಸ್ತೆಯಲ್ಲಿ ಅವರೆಲ್ಲ ಜನಗಳಿಗೆ ಇಲ್ಲಿ ಇದ್ರ ಬಗ್ಗೆ ಮನವರಿಕೆ ಮಾಡಿದ್ರೆ ಖಂಡಿತವಾಗೂ ಉಪಯೋಗ ಆಗ್ತದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಂಜಪ್ಪ ಅವರು, ಗೋಪಾಲ್ ಸರ್ ಬೆಟ್ಟದ ಗೋಪಿ ಬುದ್ಧಿಯವರು ಹಾಗೂ ಡಬಲಿಯಾದ ತಿಪ್ಪಾರೆಡ್ಡಿಯವರು, CF ಆದ ನಂದೀಶ್ ಅವರು, ACF ಅವರಾದ ಶುಭಮ್ ಅವರು ಹಾಗೂ ಸುರೇಶ್ ಅವರು ಹಾಗೂ ಎಲ್ಲ RFO ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳೆಲ್ಲ ಇದ್ದಾರೆ. ಖಂಡಿತವಾಗ್ಲೂ ಇದನ್ನು ಹೆಚ್ಚಿನ ರೀತಿಯಲ್ಲಿ
ಅನುಕೂಲ ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತು ಏನಿದೆ ನಮ್ಮ ಭಾಗದೆಲ್ಲ ಕನೆಗಳ ಗ್ರಾಮ ಪಂಚಾಯತಿ ಮತ್ತು ಸುತ್ತಮುತ್ತ ಗ್ರಾಮ ಪಂಚಾಯತಿಯ ಪಕ್ಷದ ಮುಖಂಡರುಗಳೆಲ್ಲ ಬಂದಿದ್ದೀರಿ, ಜೊತೆಗೆ ಪತ್ರಿಕಾ ಮಾಧ್ಯಮ ಬಂದಿದೆ. ಇದನ್ನು ನಾವು ನನಗೆ ಏನೋ ಉದ್ದೇಶ ಏನಿತ್ತು ಅಂದರೆ ಇದೆಲ್ಲ ಕಂಪ್ಲೀಟ್ ಮಾಡಿ ಪ್ರಯತ್ನ ಮಾಡೋಣ ಅಂತ. ಈಗ ಆಗಿರೋದ್ರಿಂದ ಈಗ ವೆದರ್ ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಅಂದರೆ ಇದು ಸದ್ಯಕ್ಕೆ ಈಗಿರಲಿ 100% ಇದಕ್ಕೆ ಬೇಕಾಗಿರೋಂಥ ಅನುದಾನ ಇನ್ನೊಂದು 15 ಲಕ್ಷ ಆದರೆ ಸಾಕು ಅನಿಸುತ್ತೆ. ಚೇರ್ಸ್ಗೆ ಮತ್ತೆ ಅದೇ ಇದು ಈಗ ಅದೇ ಇನ್ನೂ ಒಂದು 50 ಲಕ್ಷವರೆಗೂ ಬೇಕಾಗ್ತದೆ ಭವಿಷ್ಯ. ಅದೇ ಅದನ್ನ ನೋಡಿ ಮಾಡೋ ಅಂತ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಇದು ಯಾಕಂದ್ರೆ ನನಗೆ ಫೋನ್ ಕರೆಗಳು ಬರ್ತಿತ್ತು, ಸರ್ ಇಲ್ಲಿ ಬಿಸಿಲಿದೆ, ಇಲ್ಲಿ ಬಸ್ಗಳು ಕಾಯಬೇಕು ಅಂತ. ಸೊ ಮೋಸ್ಟ್ಲಿ ಸದ್ಯಕ್ಕೆ 100% ಹೇಳಿದ್ರೆ ಒಂದು 50% ಅನುಕೂಲ ಆಗ್ತದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಿಂದ 7 ಕಾಂಕ್ರೀಟ್ ಮಾಡಲಿಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರೂ ಧನ್ಯವಾದ ಮಾಡ್ತೀನಿ. ಮುಂದೆ ಹಾಕ್ಬಿಡು ಅಲ್ಲೇ ಒಂಚೂರು ವಾಪಸ್ ಸ್ಟಾಪ್ ಮಾಡಬೇಕು. ಒಂದು ಹುಡುಗಿ ಇಲ್ಲಿ ಕೂತ್ಕೊಂಡು ಆನೆಗಳನ್ನ ಫೋಟೋ ತೆಗೆದು ಇದೆಲ್ಲ ಹಾಕ್ಬಿಡಿ. ತುಂಬ ಕಷ್ಟ ಕಾಲದಲ್ಲಿ ಸರ್ ನಡ್ಕೊಂಡು ಬಂದು ಬಂದಿರಲಿಲ್ಲ. ಇಲ್ಲ ಗೊತ್ತಿದೆ, ನೀವು ಗೊತ್ತಿದ್ರಿ, ಜನ ಗೊತ್ತಿದ್ದರೆ ಶನಿವಾರ ಮಾತ್ರ. ಗಣೇಶ್ ಪ್ರಸಾದ್ ಒಳಪಾಡ್ ವೃದ್ಧಾಸ್ಮ ಹವ್ಯೇನ ವಸೋ ವಸೋ ಮಿತ್ರಂ ದೇವಂ ಮಿತ್ರಧೇಯನ್ನೋಸ್ತು ಅನುರಾಧಾನ್ ಹವಿಷಾ ವರ್ಧಯಂತಃ ಶತಂ ದೇವೇಮ ಶರದಸ್ವ ವೀರಾಃ ನಮೋ ನಮೋ ಭವತಿ ಜಾಯಮಾನೋನ್ನ ವೇದಸುಸಸಾನಿತ್ಯಗ್ರೇ ಭಾಗಂ ದೇವೇಭ್ಯೋ ವಿದತ್ಯಾಯನ್ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯುಃ ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಶ್ಚೈವೇಂದ್ರಿಯೇ ಪ್ರತಿಷ್ಠತಿ ಶ್ರೀರ್ವರ್ಧಸ್ಯಮಾಯುಷ್ಯಮಾರೋಗ್ಯಮಾವೀತ ಶೋಭಾಮಾನಂ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪತ್ರಲಾಭಂ ಶತ ಸಂವತ್ಸರ. ಯಾರು ಟಿಕೆಟ್ ಕೊಡ್ಬೇಕು ಅವ್ರಿಗಾರು ಕೊಡಂಗಿಲ್ವ? ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಚಂದ್ರ ಮೇಡಮ್ ಮೇಡಮ್ ಅವ್ರು ಕೊಟ್ಬಿಡಿ, ಅಮೌಂಟ್ ಕೊಟ್ಬಿಡಿ ಅವ್ರಿಗೆ. ಇಲ್ಲ ರವಿ ಕಳಿಸ್ಬಿಡು ರವಿ